கூடுமே, எல்லாம் கூடுமே, உம்மால எல்லாம் கூடும். கூடாதது ஒன்றுமில்லை, உம்மால் கூடாதது ஒன்றுமில்லை. கூடுமே, எல்லாம் கூடுமே, உம்மால எல்லாம் கூடும். கூடாதது ஒன்றுமில்லை, உம்மால் கூடாதது ஒன்றுமில்லை. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನು ರಕ್ಷಕನು ಬಿಡುಗಡೆ ಮಾಡುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಅನುದಿನದ ಆಹಾರ ಎಂಬ ವಾಕ್ಯಗಳ ಮೂಲಕ ನಿಮಗೆ ವಂದನೆಗಳನ್ನು ನಾನು ತಿಳಿಪಡಿಸಿಕೊಳ್ಳುತ್ತೇನೆ. ಸರಿ, ಈ ದಿನ ವಾಗ್ದಾನಕ್ಕಾಗಿ ನಾವು ನೋಡುವಾಗ ನಮ್ಮೊಂದಿಗೆ ಓದಿಕೊಳ್ಳಿರಿ. ಅಪೊಸ್ತಲರು ಬರೆದ ಪತ್ರಿಕೆ 9ನೇ ಅಧ್ಯಾಯ 33ರಿಂದ 37 ವಾಕ್ಯಗಳವರೆಗೂ ನಾವು ನೋಡೋಣ. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯ ಎಂಬ ಒಬ್ಬ ಮನುಷ್ಯನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು ಮತ್ತು ಲುದ್ದಾದಲ್ಲಿಯೂ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿ ಮತ್ತು ಅವರ ಕರ್ತನ ಕಡೆಗೆ ತಿರುಗಿಕೊಂಡರು. ಯೊಪ್ಪದಲ್ಲಿ ತಬೀತಾ ಎಂಬ ಒಬ್ಬ ಶಿಷ್ಯಲಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆ ಶವವನ್ನು ತೊಳೆದು ಮೇಲೆ ಅಂತಸ್ತಿನಲ್ಲಿ ಇಟ್ಟರು. ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಹೊಂದಲಿ ರಾಜ. ಇದೋ ದೇವರೇ ಸುಸ್ವಾಮಿ, ಈ ದಿನದ ಈ ಮುಂಜಾನೆಯ ವಾಗ್ದಾನಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ದೇವರೇ. ದೇವರೇ ಸುಸ್ವಾಮಿ, ಈ ವಾಗ್ದಾನದ ಪ್ರಕಾರವಾಗಿ ರಾಜ 8 ವರ್ಷಗಳಿಂದ ಹಾಸಿಗೆಯಲ್ಲಿ ಬಿದ್ದದ್ದ ಅಪ್ಪ ಆ ಮನುಷ್ಯನನ್ನು ಕಂಡು ದೇವರೇ, ನೀನು ಯಾವ ರೀತಿ ಬಲಪಡಿಸಿ ಯಾವ ರೀತಿ ನೀನು ಎಬ್ಬರಿಸಿದೆಯೋ ಅದೇ ರೀತಿಯಲ್ಲಿ ದೇವರೇ ಈ ದಿನದಲ್ಲಿ ಅಪ್ಪ ನೋಡುತ್ತಿರುವವರು ಕೇಳುತ್ತಿರುವವರು ಪ್ರತಿಯೊಬ್ಬರನ್ನು ನೀನು ಎದ್ದೇಳುವಂತೆ ದೇವರೇ ನಿನ್ನ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅವರು ಕೊರತೆಗಳಿಂದ ಬಿಡುಗಡೆ ಮಾಡು. ಅವರ ಕಾರ್ಯಗಳಿಂದ ಯೇಸುವಿನ ನಾಮದಲ್ಲಿ ಅವರು ಅಂದುಕೊಂಡಿರುವ ಕಾರ್ಯಗಳು ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಸಕ್ಸಸ್ ಆಗುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀನಿ ಸುಸ್ವಾಮಿ. ನೀನು ಆಶೀರ್ವಾದ ಮಾಡಪ್ಪ ರಾಜ. ಒಂದೊಂದು ಕರ್ತನೆ ಒಂದೊಂದು ದಿನದಲ್ಲಿ ದೇವರೇ ಅವರನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನವು ಅವರಲ್ಲಿ ನೆರವೇರಲಿ ದೇವರೇ. ಆ ವಾಗ್ದಾನವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀನಿ ದೇವರೇ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಒಬ್ಬೊಬ್ಬರನ್ನು ಬಲಪಡಿಸು, ಒಬ್ಬೊಬ್ಬರನ್ನು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತ ತಂದೆಯೇ, ಆಮೇನ್ ಆಮೇನ್. ದೇವರ ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.